ಬಿಗ್ ಬಾಸ್ ಸೀಸನ್ 11ರ ಸಿಂಗಲ್ ಸಿಂಹಿಣಿ ಎಷ್ಟೇ ಕುಗ್ಗಿದ್ರೂ ಫಿನಿಕ್ಸ್ ಹಕ್ಕಿ ಥರ ಎದ್ದು ಬರೋದು ಹೇಗೆ ಅಂತ ಎಲ್ರಿಗೂ ತೋರಿಸ್ಕೊಟ್ಟು ಸ್ವಾಭಿಮಾನದ ವ್ಯಕ್ತಿತ್ವದಿಂದ ಇಡೀ ಕನ್ನಡಿಗರ ಮನಸ್ಸು ಗೆದ್ದಂತಹ ಒನ್ ಆ್ಯಂಡ್ ಓನ್ಲಿ ಮೋಕ್ಷಿತಾ ಪೈ ಅವರು ಈಗ ನಮ್ಮ ಜೊತೆ ಇದ್ದಾರೆ. ಸೊ ಅವ್ರನ್ನ ಮಾತನಾಡ್ಸೋಣ ಏನು ಹೇಳ್ತಾರೆ ಅಂತ. ಮೋಕ್ಷಿತಾ ಅವರೇ, ಸ್ವಾಭಿಮಾನಿ ಮೋಕ್ಷಿತಾ ಅವರು ಏನು ಹೇಳ್ತಾರೋ ಅದನ್ನೇ ಮಾಡ್ತಾರೆ, ಏನು ಮಾಡ್ತಾರೋ ಅದನ್ನೇ ಹೇಳ್ತಾರೆ. ಸೊ ಈಗ ನಮ್ಮ ಕನ್ನಡಿಗರಿಗೆ ಮೋಕ್ಷಿತಾ ಅವರು ಏನು ಹೇಳ್ತಾರೆ ಅಂತ. ಮೊದಲನೇದಾಗಿ ನನ್ನನ್ನು ಇಲ್ಲಿವರೆಗೂ ಕರ್ಕೊಂಡು ಬಂದಿದ್ದಕ್ಕೆ, ಅಂದರೆ ಟಾಪ್ 4ವರೆಗೂ ಕರ್ಕೊಂಡೋಗಿ ಕೂರಿಸಿದ್ದಕ್ಕೆ ನಿಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಬಿಕಾಸ್ ನನಗೆ ಗೊತ್ತಿರಲಿಲ್ಲ ನನಗೆ ಇಷ್ಟು ಫ್ಯಾನ್ ಬೇಸ್ ಇದೆ ಅಂತ. ನಾನು ಒಳಗಡೆ ಹೋದ್ಮೇಲೆ ಗೊತ್ತಾಯಿತು ನನಗೆ ಇಷ್ಟು ಫ್ಯಾನ್ಸ್ ಇದ್ದಾರೆ ಆ್ಯಂಡ್ ಜನ ನನ್ನನ್ನು ಇಷ್ಟು ಇಷ್ಟಪಡ್ತಾರೆ, ನನ್ನ ಆಟನ ಇಷ್ಟು ಇಷ್ಟಪಟ್ಟಿದ್ದಾರೆ ಅಂತ. ಒಳಗಡೆ ತುಂಬ ಬೇಜಾರಾಗ್ತಿತ್ತು, ಕೆಲವೊಂದು ಸಲ ಕುಗ್ತಾ ಇದ್ದೆ. ಬಟ್ ನಾನು ಅಲ್ಲಿ ಒಳಗೆ ಕುಗ್ತಾ ಇದ್ರು ನೀವಿಲ್ಲಿ ಅಂದರೆ ಈ ಮೋಕ್ಷಿತನ ಯಾರ ಮುಂದೆನೂ ಎಲ್ಲೂ ಕುಗ್ಗಕ್ಕೆ ಬಿಟ್ಟಿಲ್ಲ. ನೀವು ನನ್ನನ್ನು ಯಾವಾಗಲೂ ಮೇಲೆ ಕೂರಿಸಿದ್ದೀರಾ. ಸೊ ನಿಮ್ಮೆಲ್ಲರ ಪ್ರೀತಿ, ವಿಶ್ವಾಸ, ಅಭಿಮಾನಕ್ಕೆ ನಾನು ಸದಾ ಚಿರಋಣಿ. ಥ್ಯಾಂಕ್ ಯು ಸೋ ಮಚ್. ಹೇಗಿತ್ತು 120 ಡೇಸ್ ಜರ್ನಿ? ಚೆನ್ನಾಗಿತ್ತು. ಅಂದರೆ ಇದೊಂಥರ ಲೈಫಲ್ಲಿ ಇದೆಲ್ಲ ಒಂದ್ಸಲ ಎಕ್ಸ್ಪೀರಿಯನ್ಸ್ ಮಾಡಬೇಕು, ಚೆನ್ನಾಗಿರುತ್ತೆ. ಆ್ಯಂಡ್ ನನ್ನ ಲೈಫಲ್ಲಿ ಅಂದ್ಕೊಂಡಿರಲಿಲ್ಲ ನಾನು ಆ ಥರ ಆಟಗಳನ್ನೆಲ್ಲ ಆಡ್ತೀನಿ ಅಂತ. ಸೊ ಇದೊಂಥರ ಹೊಸ ಎಕ್ಸ್ಪೀರಿಯನ್ಸ್ ನನಗೆ. ಕೈಯಲ್ಲೆಲ್ಲ ಏಟು ಹೊರಟೋಯ್ತಾ? ಫುಲ್ಲು ನೀವು ನೋಡ್ಬೇಕಿನ್ನ ಬೆನ್ನೆಲ್ಲ ಫುಲ್ಲು ಗಾಯ ಆಗೋಗಿದೆ. ನನ್ನ ಮುಂಚೆಯಿಂದ ಯಾವ ಥರ ಅಂತಂದರೆ ನಂಗೆ ಏನಾದ್ರು ನೋವಾದರೆ ಒಬ್ರ ಹತ್ರ ಹೇಳ್ಕೊತಾ ಇರಲಿಲ್ಲ. ನನಗೆ ಯಾರಾದರೂ ಬಂದು ಸಮಾಧಾನ ಮಾಡೋದಾಗಿರ್ಬೋದು ಅಥವಾ ಅಯ್ಯೋ ನೋವಾಗೋಯ್ತಾ ಅಂತ ಪ್ಯಾಂಪರ್ ಮಾಡೋದಾಗಿರ್ಬೋದು, ಇದೆಲ್ಲ ನಂಗೆ ಇಷ್ಟ ಆಗ್ತಾ ಇರಲಿಲ್ಲ. ಮೇ ಬಿ ನಂಗೆ ಅದೇ ಅಲ್ಲಿಗೆ ಹೆಲ್ಪ್ ಆಯಿತು ಅಂತ ಅನಿಸುತ್ತೆ. ನೋವನ್ನ ನಾನು ಯಾರ ಹತ್ರನೂ ಹೇಳ್ಕೊತಾನೂ ಇರಲಿಲ್ಲ, ತೋರಿಸ್ಕೊತಾನೂ ಇರಲಿಲ್ಲ. ನೋವಾದ್ರೂ ಬಿಡು ಅಂದ್ಕೊಂಡಿರ್ತಿದ್ದೆ.